2025-26ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟವು ಇಂದು ನಡೆಯುತ್ತಿದ್ದು, ಈ ಕ್ರೀಡಾಕೂಟಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಯುವ ಉದ್ಯಮಿ ಹಾಗೂ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಇದರ ಮೆಂಬರ್ ಆದಂತಹ ಜನಾಬ್ ನಾಸಿರ್ ನಡುಪದವ್ ಸರ್ ಅವರು ಹಾಗೂ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರು ವೇದಿಕೆಗೆ ಆಗಮಿಸಬೇಕಾಗಿ ನಾನು ಶಾಲಾ ಪರವಾಗಿ ವಿನಂತಿಸ್ತಾ ಇದ್ದೇನೆ. ಇದೀಗ ಎಲ್ಲ ಹುಸಿನ ವಿದ್ಯಾರ್ಥಿಗಳು ಉತ್ತಮವಾದಂತಹ ಪಥಸಂಚಲನದೊಂದಿಗೆ ಅತಿಥಿಗಳಿಗೆ ಗೌರವವನ್ನು ನೀಡ್ತಾ ಇದ್ದಾರೆ. ಗೌರವವನ್ನು ನೀಡ್ತಾ ಮುಂದೆ ಸಾಗ್ತಾ ಇದ್ದಾರೆ. ಅದರ ಹಿಂಬದಿಯಲ್ಲಿ ರೆಡ್ ಹೌಸಿನ ತಂಡ ಆ ವಿದ್ಯಾರ್ಥಿಗಳು ಮುಂದಕ್ಕೆ ಅತಿಥಿಗಳಿಗೆ ಗೌರವವನ್ನು ನೀಡಲಿಕ್ಕಿದ್ದಾರೆ. ಮುಖಾಂತರ ಅತಿಥಿಗಳಿಗೆ ಗೌರವವನ್ನು ನೀಡಬೇಕು. ಅತಿಥಿಗಳು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಉತ್ತಮ ರೀತಿಯ ಪಥಸಂಚಲನವನ್ನು ಮಾಡ್ತಾ ಇದ್ದೀರಿ. ಮುಂದಕ್ಕೆ ಬ್ಲೂ ಹೌಸಿನ ವಿದ್ಯಾರ್ಥಿಗಳು ಅತಿಥಿಗಳಿಗೆ ಗೌರವವನ್ನು ವಂದನೆಯನ್ನ ಅರ್ಪಿಸ್ತಾ ಇದ್ದಾರೆ. ಸಲ್ಯೂಟ್ ಮುಖಾಂತರ ಅತಿಥಿಗಳಿಗೆ ಗೌರವವನ್ನ ನೀಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಆ ನಂತರ ಮುಂದಕ್ಕೆ ಗ್ರೀನ್ ಹೌಸಿನ ಹುಡುಗರು, ಮೂರು ವಿಭಾಗಗಳ ಹುಡುಗರು ಈ ಒಂದು ಮತ ಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಹುಡುಗರು ಇದೀಗಾಗಲೇ ಎಲ್ಲ ಅತಿಥಿಗಳಿಗೆ ಗೌರವವನ್ನ ನೀಡಿ ಮುಂದೆ ಬಂದಿದ್ದಾರೆ. ಇದೀಗ ಪ್ರಾಥಮಿಕ ಶಾಲಾ ವಿಭಾಗದ ಹುಡುಗಿಯರು ಹಾಗೆ ಶಾಲೆಯ ಎರಡೂ ವಿಭಾಗಗಳ ಹುಡುಗಿಯರು ಅತಿಥಿಗಳಿಗೆ ಗೌರವವನ್ನ ನೀಡ್ತಾ ಇದ್ದಾರೆ.
ಇದೀಗ ಇಂದಿನ ಕ್ರೀಡಾಕೂಟವು ಯಶಸ್ವಿಯಾಗಿ ನೆರವೇರಲು ಭಗವಂತನ ಅನುಗ್ರಹವನ್ನು ಪ್ರಾರ್ಥನೆಯೊಂದಿಗೆ ಹಾಗೂ ನಾಡಗೀತೆಯೊಂದಿಗೆ ಆರಂಭಿಸೋಣ. ಇದೀಗ ಫಲ ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ. ಭೂಮಿಯ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು, ನಿರ್ಣಾಯಕ ದಿನದ ನೀನೊಡೆಯನೆಂದು ಜೀವಿಗಳಿಗೆಲ್ಲ ನೀಡುವೆ ನ್ಯಾಯವನ್ನು ಅಂದು. ನಿನ್ನೆನ್ನೆ ಪೂಜಿಪೆವು ನಾವೆಲ್ಲ ದೇವ, ನಿನ್ನೊಡನೆ ಬೇಡುವೆವು ನಾವು ದೇವ. ನೀನೊಡೆಯನು ದೇವ, ನೀನು ಮಹಾಮಹಿಮನು. ಭೂಮಿಯ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು, ಸನ್ಮಾರ್ಗವನ್ನು ನಮಗೆ ನೀ ತೋರು ಪ್ರಭುವೇ, ಇಹ ಪರಗಳೆರಡರ ವಿಜಯ ತೋರು ಪ್ರಭುವೇ. ಸನ್ಮಾರ್ಗವನ್ನು ನಮಗೆ ನೀ ತೋರು ಪ್ರಭುವೇ, ಇಹ ಪರಗಳೆರಡರ ವಿಜಯ ತೋರು ಪ್ರಭುವೇ. ಪಥೀಕರಿಸು ನಮ್ಮನ ಸಜ್ಜನರ ಪಾಥದಿ, ನಿನ್ನ ಕೃಪೆಯನ್ನು ಆಲಿಸಿದವರು ನಡೆದ ಪಾಥದಿ. ನೀನೊಡೆಯನು ದೇವ, ನೀನು ಮಹಾಮಹಿಮನು. ಭೂಮಿಯ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು, ನೀನೊಡೆಯನು ದೇವ, ನೀನು ಮಹಾಮಹಿಮನು. ಭೂಮಿಯ ಆಕಾಶಗಳ ಸೃಷ್ಟಿಸಿದವನು. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದ್ರದ ಹೊನ್ನಿನ ಗಣಿಯೇ. ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರಣ್ಣ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕವೀರರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಅತಿಥಿ ದೇವೋಭವ ಎಂಬುದು ನಮ್ಮ ಸಂಸ್ಕೃತಿ. ಅದರಂತೆ ಫಲ ವಿದ್ಯಾಸಂಸ್ಥೆಯ ಇಂದಿನ ಕ್ರೀಡಾಕೂಟಕ್ಕೆ ಆಗಮಿಸಿರುವ ಎಲ್ಲರನ್ನೂ ಸ್ವಾಗತಿಸುವುದು ನನ್ನ ಭಾಗ್ಯ. ಮೊದಲನೆಯದಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಹಾಜಿ ಯುಬಿ ಮೊಹಮ್ಮದ್ ಸರ್ ಅಧ್ಯಕ್ಷರು ಫಲ ವಿದ್ಯಾಸಂಸ್ಥೆ, ಇವರಿಗೂ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಯ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಕನ್ನಡ ಮಾಧ್ಯಮದ ಶಿಕ್ಷಕಿಯಾಗಿರುವ ಶ್ರೀಮತಿ ಸಾಧನಾ ರಾವ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮತ್ತೋರ್ವ ಅತಿಥಿ ಗಣ್ಯರು
ಶ್ರೀಯುತ ಈಶ್ವರ HR, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಂಗಳೂರು ದಕ್ಷಿಣ ವಲಯ. ಇವರು ಇನ್ನೇನು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇವರಿಗೂ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮತ್ತೋರ್ವ ಅತಿಥಿ ಗಣ್ಯರಾದಂತಹ ಉದಾರ ಹೃದಯದ ನಾಯಕ, ಯುವ ಉದ್ಯಮಿ ಮತ್ತು ಸದಸ್ಯರು, ಕಾಲೇಜು ಅಭಿವೃದ್ಧಿ ಮಂಡಳಿ ಶ್ರೀಯುತ ನಾಸಿರ್ ನಡುಪದವು. ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತ. ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಹಿರಿಯ ಶಿಕ್ಷಕಿ ಲತಾ ಶೆಟ್ಟಿ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಫಲಾ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶ್ರೀಯುತ ಅರಬಿ ಕುಂಜಿ ಸರ್, ಇವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಇವರಿಗೆ ಶ್ರೀಮತಿ ಐರಿನ್ ರೋಡ್ರಿಗಸ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಫಲಾ ವಿದ್ಯಾಸಂಸ್ಥೆಯ ಕೋಶಾಧಿಕಾರಿ ಶ್ರೀಯುತ ಮಜಲ್ ಅಬ್ಬಾಸ್ ರವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಪ್ರೀತಿಪೂರ್ವಕ ಸ್ವಾಗತ. ಇವರಿಗೆ ಶ್ರೀಯುತ ಭರತ್ ಸರ್ ಅವರು, ದೈಹಿಕ ಶಿಕ್ಷಕರಾದಂಥ ಭರತ್ ಸರ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಯುತ ಇಸ್ಮಾಯಿಲ್ ಟಿ, ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಫಲಾ ವಿದ್ಯಾಸಂಸ್ಥೆಯ ಸದಸ್ಯರು, ಇವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತಗಳು. ಇವರಿಗೆ ಶ್ರೀಮತಿ ಜ್ಯೋತಿ ಸಾಲ್ಯಾನ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮತ್ತೋರ್ವ ಅತಿಥಿ ಗಣ್ಯರು ಶ್ರೀಯುತ ಜನಾಬ್ ಅಬ್ದುಲ್ ರಹಮಾನ್, ಯುನಿಕ್ ಸದಸ್ಯರು, ಫಲಾ ವಿದ್ಯಾಸಂಸ್ಥೆ. ಇವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಶ್ರೀಯುತ ಗಣೇಶ್ ಪ್ರಸಾದ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಫಲಾ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಮತಿ ರೇವತಿ ಎನ್ ರೈ, ಇವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳು. ಇವರಿಗೆ ಶ್ರೀಮತಿ ಮಾಲತಿ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮುಖ್ಯ ಶಿಕ್ಷಕಿ, ಫಲಾ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಶ್ರೀಮತಿ ಗೀತಾಂಜಲಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೆ ಶ್ರೀಮತಿ ಲವಿಕಿರಣ್ ಮ್ಯಾಮ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅನುದಾನಿತ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ರಫೀಕ್ ಸರ್, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೆ ಶ್ರೀಮತಿ ಲತಾ ಪಿ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಸಹ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಯುತ ರಮೇಶ್ ಸರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ. ಅದೇ ರೀತಿ ಇಂದಿನ ಕ್ರೀಡಾಕೂಟದ ಕರೆಗೆ ಓಗೊಟ್ಟು ಬಂದಿರುವ ಎಲ್ಲ ಪ್ರೀತಿಯ ಪೋಷಕರಿಗೂ, ಕ್ರೀಡಾ ಉತ್ಸಾಹದಲ್ಲಿರುವ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ, ಶಿಕ್ಷಕೇತರ ವೃಂದದವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮ್ಮೊಂದಿಗಿರುವ ಪ್ರತಿಯೋರ್ವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಧ್ವಜದ ಆರೋಹಣ ಕಾರ್ಯಕ್ರಮವು ನಡೆಯಲಿರುವುದು. ಈ ಕಾರ್ಯಕ್ರಮವನ್ನು ನಮ್ಮ ಉದಾರ ಹೃದಯದ ಜನನಾಯಕ, ಬಡವರ ಪಾಲಿನ ಅನ್ನದಾತ, ಯುವ ಉದ್ಯಮಿ ಹಾಗೂ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಸದಸ್ಯರಾದಂತಹ ಜನಾಬ್ ನಾಸಿರ್ ಮೊಂಟೆಪದವ್ ಸರ್ ಅವರು ಸರ್ವ ಅತಿಥಿಗಳೊಡಗೂಡಿ ನೆರವೇರಿಸಿಕೊಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತಹ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳು. ಪ್ರತಿಭೆಯನ್ನು ಉನ್ನತ ಮಟ್ಟಕ್ಕೆ ಜ್ಯೋತಿಯಂತೆ ಬೆಳಗಲಿ ಎಂಬ ನಿಟ್ಟಿನಲ್ಲಿ ಕ್ರೀಡಾಪಟುಗಳು ಜ್ಯೋತಿಯನ್ನು ಕ್ರೀಡಾಂಗಣಕ್ಕೆ ತರುವಂತಹ ಒಂದು ಸುಸಂದರ್ಭ. ಇದೀಗ ಕ್ರೀಡಾ ಜ್ಯೋತಿಯ ಆಗಮನ. ಈ ಕ್ರೀಡಾ ಜ್ಯೋತಿಯನ್ನು ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಹಾಜಿ UB ಮೊಹಮ್ಮದ್ ಸರ್ ಅವರು ಸ್ವೀಕರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿದಂತಹ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರಿಗೆ ಧನ್ಯವಾದಗಳು. ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭವು ನಡೆಯಲಿರುವುದು. ಈ ಉದ್ಘಾಟನಾ ಸಮಾರಂಭವನ್ನು ಇಂದಿನ ಕ್ರೀಡಾಕೂಟದ ಮುಖ್ಯ ಅತಿಥಿಯಾದಂತಹ ಜನಾಬ್
ನಾಸೀರ್ ನಡುಪದವ್ ಸರ್ ಅವರು ಎಲ್ಲ ಅತಿಥಿ ಗಣ್ಯರೊಡಗೂಡಿ ನೆರವೇರಿಸಿಕೊಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಈ ಹಸಿರು ಗಿಡವು ಬೆಳೆದು ಹೆಮ್ಮರವಾಗುವಂತೆ ನಮ್ಮ ಶಾಲಾ ಎಲ್ಲ ವಿದ್ಯಾರ್ಥಿಗಳ ಕನಸು ನನಸಾಗಲಿ ಎಂದು ನಾನು ಶಾಲಾ ಪರವಾಗಿ ಹಾರೈಸ್ತಾ ಇದ್ದೇನೆ. ಸಾಲಿನ ಫಲ ಪದವಿ ಪೂರ್ವ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ವಿವಿಧ ಕ್ರೀಡಾ ಸ್ಪರ್ಧೆಗಳ ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡೆಗಳ ಹಿರಿಮೆಗಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಮ್ಮ ಸಂಸ್ಥೆಗೆ ಹಾಗೂ ನಮ್ಮ ನಾಡಿಗೆ ಗೌರವ ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇವೆ. ಇಂದ ಸಾಮೂಹಿಕ ಕವಾಯತು ನಡೆಯಲಿರುವುದು. ಇದನ್ನು ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರೀಯುತ ಭರತ್ ಶೆಟ್ಟಿ ಸರ್ ಅವರು ನೆರವೇರಿಸಿಕೊಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. to 5 continuously begin. 1 2
ಧನ್ಯವಾದಗಳು. ಗ್ರೂಪ್ ಸ್ಟಡೀಸ್ ಹಾಗೂ ಉದ್ಯಮಿ UAE ರಾಷ್ಟ್ರಗಳಲ್ಲಿ ಯಶಸ್ವಿಯಾಗಿ ಸಿವಿಲ್ ಗುತ್ತಿಗೆ ಸಂಸ್ಥೆ ನಿರ್ವಹಿಸುತ್ತಾ ತಮ್ಮ ಹುಟ್ಟೂರಾದ ಮೊಂಟೆಪದು ಪ್ರದೇಶದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಧ್ವನಿಯಾಗಿರುವ ಶ್ರೀಯುತ ನಾಸಿರ್ ಮೊಂಟೆಪದು ಸರ್ ಅವರು ಇಂದು ಶ್ರಮ, ಪ್ರಾಮಾಣಿಕತೆ ಹಾಗೂ ಜನಸೇವೆಯ ನಿಷ್ಠೆಯಿಂದ ವಿಶಿಷ್ಟ ಸ್ಥಾನವನ್ನು ಗಳಿಸಿರುವಂತಹ ವ್ಯಕ್ತಿ. ತಮ್ಮ ಉದ್ಯಮದ ಮೂಲಕ ನೂರಾರು ಉದ್ಯೋಗಿಗಳಿಗೆ ಜೀವನೋಪಾಯವನ್ನು ಒದಗಿಸಿ ಅನ್ನದಾತ ಎಂಬ ಬಿರುದಿಗೆ ಪಾತ್ರರಾಗಿರುತ್ತಾರೆ. ಕೃಷಿ ಹಾಗೂ ವ್ಯವಹಾರ ಕ್ಷೇತ್ರಗಳಲ್ಲಿ ಸಮತೋಲನದಿಂದ ನಿರ್ವಹಿಸುತ್ತಾ ಬಂದಿದ್ದು, ಮಾತು ಕಡಿಮೆ ದುಡಿಮೆ ಹೆಚ್ಚು ಎಂಬ ತತ್ವವನ್ನು ಜೀವನದ ಧ್ಯೇಯವನ್ನಾಗಿ ಇಟ್ಟುಕೊಂಡು ಇದೀಗ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಯ ಸ್ಥಾಪಕರಾಗಿ ಗುರುತಿಸಿಕೊಂಡಿದ್ದಾರೆ. ಇದೀಗ ಸರ್ ಅವರು ಇಂದಿನ ಕ್ರೀಡಾಕೂಟದ ಬಗ್ಗೆ ಶುಭ ಹಾರೈಸಬೇಕಾಗಿ ನಾನು ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ಇಸ್ಮಾಯಿಲ್ ರವರೇ ಹಾಗೂ ಈ ಶಿಕ್ಷಣ ಸಂಸ್ಥೆಯ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ರೇ, ಹೈಸ್ಕೂಲ್ ವಿಭಾಗದ ಪ್ರಿನ್ಸಿಪಾಲ್ರೇ ಹಾಗೂ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಈ ಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದದವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಭಾಳಷ್ಟು ಸುಂದರ ಕಾರ್ಯಕ್ರಮ. ನಾನು ಈ ಊರಿನವ ಅಲ್ಲ, ಆದರೂ ನನ್ನನ್ನು ಕರೆದು ನನ್ನನ್ನು ಒಂದು ಮಾತಾಡಲಿಕ್ಕೆ ಮತ್ತು ವೇದಿಕೆಯಲ್ಲಿ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ಹೃದಯಾಂತರಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮಕ್ಕಳ ಈ ಒಂದು ವೇದಿಕೆ ಮುಂಭಾಗದ ನಮ್ಮ ಇವತ್ತಿನ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ಆಶಿಫ್ರವರೇ ಹಾಗೂ ಎಲ್ಲ ಶಾಲಾ ಸಿಬ್ಬಂದಿ ವರ್ಗದವರು, ಇವತ್ತು ಈ ಬಿಸಿಲಲ್ಲಿ ಮಕ್ಕಳು ಭಾಳಷ್ಟು ಬಳಲಿದ್ದಾರೆ, ಮಾತು ಅಷ್ಟು ಉತ್ತಮ ಅಲ್ಲ. ನಿಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದೆರಡು ಮಾತು. ಭವಿಷ್ಯದ ಭಾರತದ ನಿರ್ಮಾಣ ಆಗಬೇಕಿದ್ರೆ, ಬಲಿಷ್ಠ ಭಾರತವನ್ನು ಕಟ್ಟಬೇಕಿದ್ರೆ ಈ ಶಾಲಾ ಕ್ಲಾಸ್ ರೂಮಿನ ಒಳಗಡೆ ಇರತಕ್ಕಂಥ ನೀವೆಲ್ಲ ವಿದ್ಯಾರ್ಥಿಗಳು ಬಲಿಷ್ಠವಾಗಬೇಕು. ನೀವು ಬಲಿಷ್ಠವಾದರೆ ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಯಾವ ರೀತಿಯಲ್ಲಿ ಬಲಿಷ್ಠ ಆಗಬೇಕಂತ ಹೇಳಿದ್ರೆ, ನೀವು ವಿದ್ಯೆಯೊಂದಿಗೆ ಕ್ರೀಡೆಯೊಂದಿಗೆ ಎಲ್ಲರಲ್ಲೂ ಸೌಹಾರ್ದತೆ ಮತ್ತು ಶಿಸ್ತು ಜೀವನದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರತಕ್ಕಂಥ ಶಿಸ್ತು. ಒಬ್ಬ ವ್ಯಕ್ತಿಗೆ ಶಿಸ್ತು ಇದ್ದಲ್ಲಿ ಅವ ಯಶಸ್ವಿ ವ್ಯಕ್ತಿಯಾಗಿ ತನ್ನ ತಂದೆ ತಾಯಿಯಂದಿರಿಗೆ ಮಾತ್ರ ಅಲ್ಲ, ನನ್ನ ನೆರೆಕೆರೆಯವರಿಗೆ, ನನ್ನ ನಾಡಿಗೆ, ನನ್ನ ಊರಿಗೆ, ಎಲ್ರಿಗೂ ಒಬ್ಬ ವ್ಯಕ್ತಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಇದೆ. ನೀವೆಲ್ಲ ಭಾಳ ಚಿಕ್ಕ ಮಕ್ಕಳಿದ್ದೀರಿ, ನಿಮಗೆ ಭವಿಷ್ಯ ಇದೆ. ಈ ಭವಿಷ್ಯಕ್ಕೆ ಈ ಶಿಕ್ಷಣ ಸಂಸ್ಥೆ ಕೊಡುಗೆಯು ಅಪಾರವಾಗಿರ್ತಕ್ಕಂಥದ್ದು. ಸುದೀರ್ಘ 38 ವರ್ಷಗಳ ಕಾಲ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇರತಕ್ಕಂಥದ್ದು ಭಾಳ ಶ್ಲಾಘನೀಯ. ಆದರೂ ಇವತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಕಿವಿ ಮಾತು, ಭಾರತ ಬಹಳಷ್ಟು ವೇಗವಾಗಿ ಬೆಳೀತಾ ಇದೆ. ಇವತ್ತು ಮಾಹಿತಿ ತಂತ್ರಜ್ಞಾನ ಮತ್ತು ಇನ್ನಿತರ ಬಹಳಷ್ಟು ತಂತ್ರಜ್ಞಾನಗಳಲ್ಲಿ ಮುಂದುವರಿತಿರ್ತಕ್ಕಂಥ ಸಂದರ್ಭದಲ್ಲಿ ಆ ವೇಗಕ್ಕೆ ನಾವು ಒಗ್ಗೂಡಿ ಕೆಲಸವನ್ನು ಮಾಡಬೇಕಾದ್ರೆ ನಾವು ಸಹ ಬಹಳ ವೇಗವಾಗಿ ವಿದ್ಯಾರ್ಜನೆಯೊಂದಿಗೆ ಮತ್ತು ಗುರು ಹಿರಿಯರ ಆಶೀರ್ವಾದ, ಯಾವುದೇ ನೀವು ಯಶಸ್ವಿ ಆಗಬೇಕಿದ್ರೆ, ನಾನು ಈ ವೇದಿಕೆಯಲ್ಲಿ ನಿಂತು ಮಾತಾಡಬೇಕಿದ್ರೆ ನನ್ನ ಕಾಲೇಜು ದಿನಗಳಲ್ಲಿದ್ದ ಅಧ್ಯಾಪಕರು ಇರ್ಬೋದು, ನನ್ನ ಯಾರೆಲ್ಲ ಇದ್ದಾರೆ ಇವತ್ತು ಸಹ ನಾವು ಅವರನ್ನು ಕಾಣುವಾಗ ನಮ್ಮ ತಲೆಗೆ ಬಾಗ್ತದೆ. ಯಾಕಂತ ಹೇಳಿದ್ರೆ ಆ ರೀತಿಯ ಒಂದು ರೀತಿಯ ಶಿಸ್ತು ನಮ್ಮಲ್ಲಿ ಮೈಗೂಡಿಸಿಕೊಂಡಿರೋದ್ರಿಂದ ನಾನು ಇವತ್ತು ನಿಮ್ಮ ಮುಂದೆ ಬಂದು ಮಾತಾಡಲಿಕ್ಕೆ ಸಾಧ್ಯ ಆಗಿದೆ. ಯಾಕಂತ ಹೇಳಿದ್ರೆ ನಾನು ನಿಮ್ಮ ಇದೇ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥವ, ತಲಪಾಡಿಯಲ್ಲಿ. ಈಗ ನನ್ನ ಕೊಣಾಜಲ್ಲಿ ಇದ್ರೂ ಸಹ ನನ್ನ ಹುಟ್ಟೂರು ಇದೇ ತಲಪಾಡಿ, ಕಲರಲ್ಲಿ ಮನೆತನದ ಒಬ್ಬ ಮಗ ನಾನು. ಆದ್ದರಿಂದ ಹೆಚ್ಚೇನು ಮಾತಾಡದೆ ನೀವು ಭಾಳ ಶಿಸ್ತನ್ನು ಮೈಗೂಡಿಸಿಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು ಉತ್ತುಂಗಕ್ಕೆ ಕೊಂಡೊಯ್ಯುವಲ್ಲಿ ನಿಮ್ಮ ಪಾತ್ರ ಭಾಳ ಅಮೂಲ್ಯವಾಗಿರತಕ್ಕಂಥದ್ದು. ಆದ್ದರಿಂದ ಆ ಭಗವಂತ ನಿಮಗೆ ಆರೋಗ್ಯ, ವಿದ್ಯೆ, ಬುದ್ಧಿ, ಸದ್ಬುದ್ಧಿ ಎಲ್ಲ ಗುಣಗಳನ್ನು ಪಾಲಿಸಲಿ, ನಮ್ಮ ಸಂಸ್ಥೆಯನ್ನು ಉತ್ತರೋತ್ತರ ಅಭಿವೃದ್ಧಿಗೆ ಕೊಂಡೊಯ್ಯಲಿ ಅಂತ ಹಾರೈಸಿದ ಅವಕಾಶಕ್ಕಾಗಿ ವಂದಿಸಿ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದಂತಹ ಸರ್ ಅವರಿಗೆ ಧನ್ಯವಾದಗಳು. ಮುಂದೆ ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ನಮ್ಮ ವಿದ್ಯಾಸಂಸ್ಥೆಯ ಸದಸ್ಯರು ಆದಂತಹ ಇಸ್ಮಾಯಿಲ್ ತಲಪಾಡಿ ಸರ್ ಅವರು ಇಂದಿನ ಕ್ರೀಡಾಕೂಟಕ್ಕೆ ಶುಭ ಹಾರೈಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಫಲ ವಿದ್ಯಾಸಂಸ್ಥೆಯ ಅಧೀನದಲ್ಲಿ ನಡೆಯುವ ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್ ಇದರ ಕಾರ್ಯಕ್ರಮದ ವೇದಿಕೆ ಮೇಲಿರುವ ಇವತ್ತಿನ ಈ ವೇದಿಕೆ ಅಧ್ಯಕ್ಷರಾದ ನಮ್ಮ ಫಲ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಹಾಜಿ UB ಮೊಹಮ್ಮದ್ರವರೇ, ನಮ್ಮ ಚೀಫ್ ಗೆಸ್ಟು ಈಗಾಗಲೇ ನಮ್ಮ ಮುಂದೆ ಉತ್ತಮವಾದಂತಹ ಮಾತನಾಡಿದ ನಾಸಿರ್ ನಡುಪದವರೇ, ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ
ಎನ್ ಅರಬಿಕ್ ಸರ್ ಅವರೇ, ಕೋಶಾಧಿಕಾರಿ ಹಾಜಿ ಅಬ್ಬಾಸ್ ಮಜಲ್ರವರೇ, ಆಂಗ್ಲ ಮಾಧ್ಯಮ ಸ್ಕೂಲ್ನ ಮುಖ್ಯೋಪಾಧ್ಯಾಯರಾದ ಗೀತಾಂಜಲಿ ಮ್ಯಾಮ್ ಅವರೇ, ಕನ್ನಡ ಅನುದಾನಿತ ಶಾಲೆಯ ಮುಖ್ಯೋಪಾಧ್ಯಾಯ ರಫೀಕ್ ಮಾಸ್ಟರ್ ಅವರೇ, ಈ ಶಾಲೆಯ ಎಲ್ಲ ಟೀಚರ್ಸ್ನವರೇ ಹಾಗೂ ಮುಂಭಾಗದಲ್ಲಿರುವಂತಹ ನಮ್ಮ ಶಾಲೆಯ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಎಲ್ಲ ವಿದ್ಯಾರ್ಥಿಗಳೇ, ದೃಶ್ಯ ಮಾಧ್ಯಮ ಮಿತ್ರರೇ, ನೀವು ಬಿಸಿಲಲ್ಲಿದ್ದೀರಿ. ನಾನು ಜಾಸ್ತಿ ಉದ್ದದ ಭಾಷಣ ಮಾಡುವುದಿಲ್ಲ, ಒಂದೆರಡು ಮಾತಾಡಿ ಶುಭ ಕೋರಿಕೊಂಡು ಮುಗಿಸ್ತೇನೆ. ಈಗಾಗಲೇ ನಮ್ಮ ವರ್ಲ್ಡಿನಲ್ಲಿ ಅಂದರೆ ಜಗತ್ತಲ್ಲಿ ಸುಮಾರು 8,000 ಅಧಿಕೃತ ಪಂದ್ಯಗಳಿವೆ. ಔಟ್ ಆಫ್ ದ್ಯಾಟ್ ಅದರಲ್ಲಿ ಇದು ಕೂಡ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಖಂಡಿತ ಇರ್ತದೆ. ಸೊ ಹಾಗಾಗಿ ನೀವೆಲ್ಲರೂ ನೀವು ಚಾಲೆಂಜ್ ಮಾಡಬೇಕು. ನಾನು ಆಡುತ್ತೇನೆ, ಆದರೆ ಆ ಆಟದಲ್ಲಿ ಯಾವ ಆಟವನ್ನು ನಾನು ಚಾಯ್ಸ್ ಮಾಡಬೇಕು? ಈಗೆಲ್ಲ ನಮ್ಮ ದೇಶದಲ್ಲಿ ಆಡುವವರು ಇದೆ. ಉದಾಹರಣೆಗೆ ತೆಂಡೂಲ್ಕರ್ ಆಗ್ಬೋದು, ಧೋನಿ ಆಗ್ಬೋದು, ಇನ್ನು ಫುಟ್ಬಾಲ್ ಆಡುವವರು ಹಲವಾರು. ಅವರೇನು ಆಕಾಶದಿಂದ ಬಂದು ಇಲ್ಲಿ ಆಡಿದವರಲ್ಲ. ನಮ್ಮ ಇದೇ ದೇಶದಲ್ಲಿ ಆಡಿ ಅವರು ಚಾಲೆಂಜ್ ಮಾಡಿ, ನನಗೆ ಕ್ರಿಕೆಟಲ್ಲಿ ತೆಂಡೂಲ್ಕರ್ನವರು ಮತ್ತು ಧೋನಿಯವರು, ನನಗೆ ಇದರಲ್ಲಿ ಮುಂದೆ ಹೋಗಲೇಬೇಕೆಂಬ ಒಂದೇ ಒಂದು ಚಾಲೆಂಜ್ ಮಾಡಿ ಅವರು ಈ ದೇಶದಲ್ಲಿ ಎಷ್ಟು ಕೀರ್ತಿಯನ್ನು ತಂದುಕೊಟ್ರಂತ ಯು ನೋ ದ್ಯಾಟ್. ನಾನು ಹೇಳಬೇಕಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಇವತ್ತಿನ ಈ ಪಂದ್ಯಾಟದಲ್ಲಿ ನಿಮ್ಮ ಯಾರಿಗೆ ಗೈಡೆನ್ಸ್ ಕೊಡ್ತಾರೆ ಅವರ ಗೈಡೆನ್ಸ್ ಪ್ರಕಾರ, ನಿಮ್ಮ ಶಿಸ್ತುಬದ್ಧ ಪ್ರಕಾರ ನೀವು ಈ ಆಟವನ್ನು ಮುಂದುವರಿಸಬೇಕು. ಮತ್ತು ನೀವು ಆಡುವಲ್ಲಿ ಭಗವಂತನು ನಮ್ಮ ಈ ಗ್ರಾಮದಿಂದ ಹಿಡಿದು ತಾಲೂಕಿನಿಂದ, ಜಿಲ್ಲೆಯಿಂದ, ನಮ್ಮ ರಾಜ್ಯದಿಂದ, ನಮ್ಮ ರಾಷ್ಟ್ರದಿಂದ ಅಂತಾರಾಷ್ಟ್ರೀಯವರೆಗೂ ನೀವು ಆಡುವ ಈ ಆಟವು ಹೋಗಿ ಮುಟ್ಟಲಿ, ಅದಕ್ಕೆ ಆ ಭಗವಂತನು ಸಹಕರಿಸಲಿ ಎಂದು ಪ್ರಾರ್ಥಿಸುತ್ತಾ ನಿಮ್ಮ ಇವತ್ತಿನ ಈ ಸ್ಪೋರ್ಟ್ಸ್ ಕಾರ್ಯಕ್ರಮಕ್ಕೆ ನಾನು ಮಗದೊಮ್ಮೆ ಶುಭಾಶಯವನ್ನು ಕೋರುತ್ತಾ, ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದಂತಹ ನಿಮಗೆ ಧನ್ಯವಾದಗಳು ಸರ್. ಇದೀಗ ಇಂದಿನ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಬೆರೆತ ಎಲ್ಲ ಅತಿಥಿಗಳಿಗೂ, ಶಿಕ್ಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸಲಿದ್ದಾರೆ ಶ್ರೀಮತಿ ಲತಾ ಎಸ್ ಇವರು. ಕ್ರೀಡೆ ಇಲ್ಲದ ಶಾಲೆ ಕೀಟ ತಿಂದ ಹಣ್ಣಿನಂತೆ, ಕ್ರೀಡೆಯಿಂದ ಕೂಡಿದ ಶಾಲೆ ಸವಿಯಾದ ಹಾಲು ಜೇನಿನಂತೆ ಎಂಬ ಮಾತನ್ನು ನೆನಪಿಸುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಯುತ ಹಾಜಿ ಯುಬಿ ಮೊಹಮ್ಮದ್, ಅಧ್ಯಕ್ಷರು ಫಲಾ ವಿದ್ಯಾಸಂಸ್ಥೆ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಫಲಾ ವಿದ್ಯಾಸಂಸ್ಥೆಯ ಕ್ರೀಡಾಕೂಟಕ್ಕೆ ಆಗಮಿಸಿ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದ ಹಾಗೂ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಶ್ರೀಯುತ ನಾಸೀರ್ ನಡುಪದವ್, ಯುವ ವಾಣಿಜ್ಯೋದ್ಯಮಿ, ಸದಸ್ಯರು, ಕಾಲೇಜ್ ಅಭಿವೃದ್ಧಿ ಮಂಡಳಿ, ಇವರಿಗೆ ನಮ್ಮ ಫಲಾ ವಿದ್ಯಾಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಕೋರುತ್ತೇನೆ. ಇವರಿಗೆ ಶ್ರೀಯುತ ಯು ಬಿ ಮೊಹಮ್ಮದ್, ಅಧ್ಯಕ್ಷರು, ಫಲಾ ವಿದ್ಯಾಸಂಸ್ಥೆ, ಇವರು ಶಾಲಾ ಸವಿ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ನಮಗಾಗಿ ಕಾದಿರಿಸಿ ಕಳೆದುದಕ್ಕಾಗಿ ಶ್ರೀಯುತ ಅಬ್ದುಲ್ ರೆಹಮಾನ್ ಇನಿಕ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬು ಆಗಿ ನಿಂತಿರುವ ಶ್ರೀಯುತ ಮಜಲ್ ಅಬ್ಬಾಸ್, ಕೋಶಾಧಿಕಾರಿ, ಫಲಾ ವಿದ್ಯಾಸಂಸ್ಥೆ ಇವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಿರಂತರ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಬಂದಿರುವ ಶ್ರೀಯುತ ಅರೇಬಿಕ್ ಕುನ್ನಿ, ಕಾರ್ಯದರ್ಶಿ, ಫಲಾ ವಿದ್ಯಾಸಂಸ್ಥೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳನ್ನು ಕೋರುತ್ತೇನೆ. ನಮಗೆ ಸತತವಾಗಿ ಶುಭ ಹಾರೈಸುವ ಶ್ರೀಯುತ ಇಸ್ಮಾಯಿಲ್ ಟಿ, ಸದಸ್ಯರು, ಫಲಾ ವಿದ್ಯಾಸಂಸ್ಥೆ ಹಾಗೂ ತಲಪಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಇವರಿಗೆ ನಮ್ಮ ಫಲಾ ವಿದ್ಯಾಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಬಯಸುತ್ತೇನೆ. ಶ್ರೀಯುತ ರಫೀಕ್ ಸರ್, ಫಲಾ ಕನ್ನಡ ಮಾಧ್ಯಮದ ಮುಖ್ಯೋಪಾಧ್ಯಾಯರು ಇವರಿಗೆ ಫಲಾ ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಬಯಸುತ್ತೇನೆ. ಶ್ರೀಮತಿ ಗೀತಾಂಜಲಿ, ಫಲಾ ಆಂಗ್ಲ ಮಾಧ್ಯಮ ಮುಖ್ಯೋಪಾಧ್ಯಾಯಿನಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಕೋರುತ್ತೇನೆ. ಫಲಾ ಪದವಿ ಪೂರ್ವ ಕಾಲೇಜ್ ಮುಖ್ಯ ಪ್ರಾಂಶುಪಾಲೆಯಾದ ಶ್ರೀಮತಿ ರೇವತಿ ರೈ ಇವರಿಗೂ ಅಭಿನಂದನಾ ಪೂರ್ವಕ ಕೃತಜ್ಞತೆಗಳನ್ನು ಬಯಸುತ್ತೇನೆ. ಶ್ರೀಯುತ ರಮೇಶ್, ಫಲಾ ಆಂಗ್ಲ ಮಾಧ್ಯಮ ಸಹ ಮುಖ್ಯೋಪಾಧ್ಯಾಯರು, ಹಾಗೆಯೇ ಶ್ರೀಯುತ ನಾಸೀರ್, ಮ್ಯಾನೇಜರ್ ಇವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಕೋರುತ್ತೇನೆ. ಹಾಗೆಯೇ ಈ ಕ್ರೀಡಾಕೂಟದ ಉಸ್ತುವಾರಿಗಳಾದ ದೈಹಿಕ ಶಿಕ್ಷಕರು ಆದ ಶ್ರೀಯುತ ಭರತ್ ಸರ್ ಹಾಗೂ ಶ್ರೀಯುತ ಗಣೇಶ್ ಸರ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಕೋರುತ್ತೇನೆ. ಕ್ರೀಡಾಕೂಟದ ಬಗ್ಗೆ ಚಿತ್ರೀಕರಣ ಮಾಡುತ್ತಿರುವ ಹೊಸ ಕುರಲ್ ಚಾನೆಲ್ ಅವರಿಗೂ ಕೂಡ ಅಭಿನಂದನಾ ಪೂರ್ವಕ ಕೃತಜ್ಞತೆಗಳು. ಕ್ರೀಡೆಯಲ್ಲಿ ಸೋಲು ಕೂಡ ಗೆಲುವಿನ ಪಾಠ ಎಂದು ಹೇಳುತ್ತಾ ಎಲ್ಲ ಶಿಕ್ಷಕ ವೃಂದ, ಶಿಕ್ಷಕೇತರ ಸಿಬ್ಬಂದಿ ವರ್ಗ, ಪೋಷಕರು ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ಅನಂತ ಅನಂತ ಕೃತಜ್ಞತೆಗಳನ್ನು ಕೋರುತ್ತೇನೆ. ಥ್ಯಾಂಕ್ ಯು. ಪುಟಾಣಿಗಳಿಂದ ಮನರಂಜಿಸುವ ನೃತ್ಯ ಪ್ರದರ್ಶನ ನಡೆಯಲಿದೆ.
बेड़े जो बेड़े से टेढ़े बने हैं तो हम क्या करें? जोर लगा के जान लगा के बोलना सबके होठों पे चर्चे हैं हमारे। फोकस 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 सभी पे उतरे हैं सितारे। मुसीबत से पंजा लड़ाने से हम ना डरे। जोर लगा के जान लगा के बोलना सबके होठों पे चर्चे हैं हमारे। देखो सभी पे
ಪ್ರಾಥಮಿಕ ಶಾಲಾ ವಿಭಾಗದ ಹುಡುಗರ 600 ಮೀಟರ್ ಓಟ ಬಿಡಲಿಕ್ಕಿದ್ದೇವೆ. ಆ ಟ್ರ್ಯಾಕ್ ಅಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ಟ್ರ್ಯಾಕ್ ಕ್ಲಿಯರ್ ಮಾಡಬೇಕು. ಟ್ರ್ಯಾಕ್ ಅಲ್ಲಿ ಯಾವುದೇ ವಿದ್ಯಾರ್ಥಿಗಳು ಇರಬಾರ್ದು. ಜೋರಾಗಿ ಓಡ್ತಾ ಇದ್ದಾರೆ ಸುಸ್ತಾಗಬೇಡಿ. ರನ್ 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 ಎರಡನೇ ಸುತ್ತನ್ನು ಮುಗಿಸ್ತಾ 600 ಮೀಟರ್ ಓಟದಲ್ಲಿ ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನು ಮುಟ್ಟುವಂತಹ ಹಂತದಲ್ಲಿದ್ದಾರೆ. ಎಲ್ಲಾ ಮಕ್ಕಳಲ್ಲಿ ಕಾರಿಡಾರ್ ಹತ್ರ ಕೂತ್ಕೊಂಡಿರುವಂತಹ ಎಲ್ಲಾ ವಿದ್ಯಾರ್ಥಿನಿಯರು ಆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿದೆ. ತುಂಬಾ ಕೇಳಿಕೊಳ್ತಾ ಇದ್ದೇವೆ. ಚಪ್ಪಾಳೆ 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 ಮೂಲಕ ಪ್ರೋತ್ಸಾಹಿಸಿ. ನಫೀಸಾ ಅಪ್ಪ, ಜೈನಮರಿತ, ಆಯಿಷಾ ಬರ, ಅಮಿತಾ ಹಲೀಮಾ, ಹಲೀಮಾ ಇಲ್ಮಾ. ಹುಡುಗಿಯರ ಓಟ ನಾಮುಂದೆ ಬಿಡಬೇಡಿ ನೋಡಿ ರನ್ 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 ರನ್. ಹುಡುಗಿಯರ 600 ಓಟ ಪ್ರಾರಂಭವಾಗಲಿದೆ. ಆದಷ್ಟು ಬೇಗ ಅಲ್ಲಿ ಬದಿಯಲ್ಲಿ ಕುಳಿತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳ ಚಪ್ಪಾಳೆಯೊಂದಿಗೆ ಸ್ಪರ್ಧೆಗೆ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಂಡಿದ್ದೇನೆ. ಹೈಸ್ಕೂಲ್ನ ಹೈಸ್ಕೂಲ್ ಚಳಿಯಲ್ಲಿ ಮಧ್ಯಾಹ್ನ ಹೈಸ್ಕೂಲ್ ವಿಭಾಗದ 600 ಮೀಟರ್ ಓಟದಲ್ಲಿ ಓಟ ತಪಾಸಣಾಧಿಕಾರಿಗಳ ಗಮನಕ್ಕೆ ಓಡಾಡ್ತಾ ಇದ್ದಾರೆ. 600 ಮೀಟರ್ ಓಟ ಪ್ರಾರಂಭವಾಗಿದೆ. 800 ಮೀಟರ್ ಓಟ ಪ್ರಾರಂಭವಾಗಿದೆ. ನೆಕ್ಸ್ಟ್ 800 ಮೀಟರ್ ಓಟ ಗೆಲ್ಸಿದ್ದು ಲೈನ್ ಮಾಡಿ ಓಟವನ್ನು ಸಾಗಿಸ್ತಾ ಇದ್ದಾರೆ. ಆಟದಲ್ಲಿರುತ್ತದೆ ಸೋಲದೆ ಗೆದ್ದರೆ ಇತಿಹಾಸ, ಸೋತು ಗೆದ್ದರೆ ಇತಿಹಾಸ. ಪ್ರೌಢಶಾಲಾ ವಿಭಾಗ ಬಾಲಕಿಯರ ಹಂತದಲ್ಲಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಮೀಟರ್ ಓಟ ಗಳಿಸಿದ್ದು ಕೊನೆ ಓಟಕ್ಕೆ ಬರಲಿಲ್ಲ ಯಾರು ಕೂಡ. ಕ್ಯಾಪ್ಟನ್ 800 ಯಾರು ಕೂಡ ನಡೀಬಾರದು ವಿದ್ಯಾರ್ಥಿಗಳು. ಅದೇ ರೀತಿ ರೆಡ್ ಹೌಸ್ ಸ್ವಾಲಿಹಾ, ಶಮ್ನಾ, ಫಿದಾ. ಹುಡುಗರ ವಿಭಾಗದ 800 ಮೀಟರ್ ಓಟ ಪ್ರಕರಣ ಸುತ್ತಿನಲ್ಲಿ ಬಹಳ ಅತ್ಯಾಕರ್ಷತೆಯಿಂದ ಓಡ್ತಾ ಇದ್ದಾರೆ. ರನ್ 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 ರನ್. ನಾವು ಯಾವುದನ್ನು ಬಿಟ್ಟು ಕೊಡುವುದಿಲ್ಲ ಎಂಬ ರೀತಿಯಲ್ಲಿ ಓಡ್ತಾ ಇದ್ದಾರೆ. ಯಾವುದೇ ಬಿಸಿಲು ನಮಗೆ ಲೆಕ್ಕಕ್ಕಿಲ್ಲ. ಓಡ್ತಾ ಇದ್ದಾರೆ.
ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಡಿಸ್ಕಸ್ ಥ್ರೋ ಈಗ ಕನ್ನಡ ಮಾಧ್ಯಮ ಗ್ರೌಂಡ್ನಲ್ಲಿ ನಡೆಯಲಿದೆ. ಪ್ರೈಮರಿ ಶಿಕ್ಷಣ ಮಕ್ಕಳಿಗೆ ಕಷ್ಟ ಆಗ್ಬೋದು ಇದರಲ್ಲಿ ಸ್ಟಾರ್ಟ್ ಆದ್ದು ಡಿಸ್ಕಸ್ ಥ್ರೋ ಕನ್ನಡ ಮೀಡಿಯಂ ಗ್ರೌಂಡ್ ನಲ್ಲಿ ಅದೇ ಪ್ರೈಮರಿಯಾ ಪ್ರೈಮರಿ ಬಾಯ್ಸ್ ಡಿಸ್ಕಸ್ ಥ್ರೋ ಹೈಸ್ಕೂಲ್